ಹಾಯ್ ಹಲೋ ವೀವರ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್. ಇವತ್ತಿನ ವಿಡಿಯೋದಲ್ಲಿ ಪರ್ಫೆಕ್ಟ್ ಆಗಿರೋ ಗರಿ ಗರಿ ಬಿಗಿನರ್ ಫ್ರೆಂಡ್ಲಿ ಚಕ್ಲಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇದು ಅವಲಕ್ಕಿ ಚಕ್ಲಿ ತುಂಬಾ ಚೆನ್ನಾಗಿರತ್ತೆ, ಮಿಸ್ ಮಾಡದೆ ಟ್ರೈ ಮಾಡಿ. ಮೊದಲಿಗೆ ನಾನಿಲ್ಲಿ ಒಂದು ಸಣ್ಣ ಕಪ್ ಆಗುವಷ್ಟು ಮೀಡಿಯಂ ಅವಲಕ್ಕಿನ ಮಿಕ್ಸಿ ಜಾರಲ್ಲಿ ಸೇರಿಸಿ ಎಷ್ಟಾಗುತ್ತೋ ಅಷ್ಟು ಗ್ರೈಂಡ್ ಮಾಡಿ ನೈಸ್ ಆಗಿ. ಆದ್ರೆ ಇದು ತುಂಬಾ ನೈಸ್ ಆಗಲ್ಲ, ಈ ತರ ತರಿ ತರಿ ರವೆ ತರಾನೇ ಇರತ್ತೆ. ಈ ತರ ಇದ್ರೂ ತೊಂದ್ರೆ ಇಲ್ಲ, ಪೂರ್ತಿ ನೈಸ್ ಆಗಲ್ಲ, ಇಷ್ಟ ಆದ್ರೆ ಸಾಕು. ಇದನ್ನ ಒಂದು ಬೇರೆ ಬೌಲ್ಗೆ ತೆಗೆದಿಟ್ಕೊಂಡ್ಬಿಡಿ. ಇದ್ರ ಜಾಗದಲ್ಲಿ ತೆಳು ಅವಲಕ್ಕಿನೂ ಬೇಡ, ಗಟ್ಟಿ ಅವಲಕ್ಕಿನೂ ಬೇಡ, ಮೀಡಿಯಂ ಅವಲಕ್ಕಿನೇ ತಗೊಳ್ಳಿ, ಚೆನ್ನಾಗಾಗತ್ತೆ. ಈಗ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಪುಟಾಣಿನ ತಗೊಂಡಿದ್ದೀನಿ, ಹುರಿಗಡಲೆ ಅಂತಾರಲ್ಲ ಅದನ್ನ. ಇದನ್ನು ಕೂಡ ನೈಸ್ ಆಗಿ ಗ್ರೈಂಡ್ ಮಾಡಿ ಎತ್ತಿಟ್ಕೊಳ್ಳಿ. ಎಲ್ಲಾನು ಒಂದೇ ಕಪ್ ಅಳತೆನಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಇದಾದ ನಂತರ ಒಂದು ಅಗಲವಾಗಿರೋ ಹಿಟ್ಟನ್ನ ಕಲ್ಸೋದಕ್ಕೆ ಬರ್ಬೇಕು ಅಂತ ಒಂದು ಅಗಲವಾಗಿರೋ ದಪ್ಪ ತಳದ ಪಾತ್ರೆನ ಅಥವಾ ಪ್ಯಾನ್ ನ ತಗೊಂಡಿದ್ದೀನಿ. ಇದಕ್ಕೆ ಅದೇ ಕಪ್ಪಲ್ಲಿ 2 ಕಪ್ ಆಗುವಷ್ಟು ನೀರು, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಚಮಚ ಅಜ್ವೈನ ಸೇರಿಸ್ತಾ ಇದ್ದೀನಿ, ಒಂದ್ 1/4 ಚಮಚ ಆಗುವಷ್ಟು ಜೀರಿಗೆ, 1 ಚಮಚ ಬಿಳಿ ಎಳ್ಳು, ಅರ್ಧ ಚಮಚ ಕಪ್ಪೆಳ್ಳು. ಎರಡನ್ನೂ ಸೇರ್ಸೋದ್ರಿಂದ ರುಚಿ ಜೊತೆಗೆ ನೋಡೋದಕ್ಕೂ ಚೆನ್ನಾಗಿರತ್ತೆ ಅಂತ ಅಷ್ಟೇನೆ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಅಚ್ಚ ಖಾರದ ಪುಡಿ, ಜೊತೆಗೆ ಒಂದು 3-4 ಪಿಂಚ್ ಆಗುವಷ್ಟು ಹಿಂಗು ಬೇಡ ಅಂದ್ರೆ ಸ್ಕಿಪ್ ಮಾಡಿ, ಹಾಕಿದ್ರೆ ಚೆನ್ನಾಗಿರತ್ತೆ. ಈಗ ಇದೆಲ್ಲ ಚೆನ್ನಾಗಿ ಕುದೀತಾ ಇದೆ ಅಲ್ವಾ, ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಎಲ್ಲಾನು ಒಂದೇ ಅಳತೆನಲ್ಲಿ ಅಳತೆ ಮಾಡಿ ತೋರಿಸಿದ್ದೀನಲ್ವಾ ಕಪ್ಪಲ್ಲಿ. ನೀವು ಇದೇ ಜಾಗದಲ್ಲಿ ಯಾವ್ದಾದ್ರು ಲೋಟ, ಗ್ಲಾಸು, ಬೌಲು ಆತರ ಎಲ್ಲಾನು ಒಂದ್ರಲ್ಲೇ ಅಳತೆ ಮಾಡ್ಕೊಂಡ್ ತಗೊಳ್ಳಿ. ಈಗ ಇದು ಚೆನ್ನಾಗಿ ಕುದೀತಾ ಇದೆ. ಅವಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಅದನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹೋಗ್ಬೇಕು. ಇದೇನು ಗಂಟಾಗೋದಿಲ್ಲ, ಹೆದರ್ಕೊಳಕ್ ಹೋಗ್ಬೇಡಿ. ಕಡಿಮೆ ಉರಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ತಾ ಹೋದಂಗೆಲ್ಲ ಅದು ಗಟ್ಟಿ ಆಗ್ತಾ ಬರುತ್ತೆ. ಒಂದ್ 2-3 ನಿಮಿಷ ಆಗ್ತಾ ಬಂದಂಗೆಲ್ಲ ಅವಲಕ್ಕಿನೂ ಸಾಫ್ಟ್ ಆಗಿ ಬೇಯುತ್ತೆ. ಅವಲಕ್ಕಿ ರವ ತರ ಇರುತ್ತಲ್ವಾ, ಅದು ಪೂರ್ತಿ ಸಾಫ್ಟ್ ಆಗಿ ಹಿಟ್ಟು ಹೇಗಿರುತ್ತೋ ಅದೇ ತರ ಆಗತ್ತೆ. 2-3 ನಿಮಿಷ ಅವಲಕ್ಕಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ ಬೇಯಿಸಿದಾದ ತಕ್ಷಣ ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡಿ. ಇವಾಗ ನೋಡಿ ಗ್ಯಾಸ್ನ ಆಫ್ ಮಾಡ್ಕೊಂಡೆ. ಈಗ ಇದಕ್ಕೆ ಪುಟಾಣಿನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಸೇರ್ಸಿದೀನಿ. ಜೊತೆಗೆ 3 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು. ನಾವಿಲ್ಲಿ 1 ಕಪ್ ಅವಲಕ್ಕಿ, 3 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು, 1 ಕಪ್ ಪುಟಾಣಿ ಹಿಟ್ಟನ್ನ ತಗೊಂಡಿದ್ದೀನಿ. ಅಕ್ಕಿ ಹಿಟ್ಟು ಮನೇಲೆ ಮಾಡಿರೋದಾದ್ರೂ ನಡೆಯುತ್ತೆ, ಹೊರಗಡೆಯಿಂದ ತಂದಿರೋದಾದ್ರೂ ನಡೆಯುತ್ತೆ. ನಾನು ಇದನ್ನ ಮನೇಲೆ ಮಾಡಿಸಿ ಇಟ್ಕೊಂಡಿರ್ತೀನಿ. ಅಕ್ಕಿ ರೊಟ್ಟಿಗೆ ಅಥವಾ ಏನಾದ್ರೂ ಮಾಡಕ್ಕೆ ಅಂತ ಮಾಡಿಸಿ ಇಟ್ಕೊಂಡಿರ್ತೀವಲ್ಲ, ಅದೇ ಅಕ್ಕಿ ಹಿಟ್ಟು. ಇದನ್ನ ಹುರಿದು ಪುಡಿ ಮಾಡಿ ಆ ತರದ್ದೆಲ್ಲ ಏನಿಲ್ಲ, ಜಸ್ಟ್ ರೊಟ್ಟಿಗಂತ ಮಾಡಿಸಿ ಇಟ್ಕೊಂಡಿರ್ತೀವಲ್ಲ ಅಕ್ಕಿ ಹಿಟ್ಟು, ಅದೇನೆ. ಈಗ ಅದು ಅವಲಕ್ಕಿ ತುಂಬಾ ಬಿಸಿ ಆಗಿರತ್ತಲ್ವಾ, ಅದ್ರ ಜೊತೆಗೇನೆ ಒಂದ್ ಸ್ವಲ್ಪ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಆದಷ್ಟು ಬಿಸಿ ಇರೋವಾಗ್ಲೇನೆ ಮಿಕ್ಸ್ ಮಾಡಿದ್ರೆ ತುಂಬಾ ಒಳ್ಳೇದು. ಸ್ವಲ್ಪ ಹೊತ್ತು ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಒಂದ್ 2 ಚಮಚ ಆಗುವಷ್ಟು ಕುಕಿಂಗ್ ಆಯಿಲ್ ನ ಬಿಸಿ ಮಾಡಿ ಸೇರ್ಸೋದ್ರಿಂದ ತುಂಬಾ ಗರ್ಗರಿಯಾಗಿ ಚೆನ್ನಾಗ್ ಬರುತ್ತೆ. ಈ ತರ ಬಿಸಿ ಮಾಡೋದು ಬೇಡ ಅಂದ್ರೆ ನಾವು ಮೊದ್ಲೇ ನೀರನ್ನ ಬಿಸಿ ಮಾಡಿ ಅದ್ರಲ್ಲಿ ಉಪ್ಪು, ಖಾರ, ಎಳ್ಳು ಎಲ್ಲ ಹಾಕಿದ್ವಲ್ಲ, ಅದ್ರ ಜೊತೆಗೇನೆ ಒಂದ್ 2 ಚಮಚ ಎಣ್ಣೆ ಕೂಡ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಬಹುದು. ಈಗ ಎಣ್ಣೆ ಕೂಡ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಸ್ವಲ್ಪನೇ ನೀರ್ ಹಾಕೊಂಡು ಹಿಟ್ಟನ್ನ ಕಲಸ್ಕೊಂಡಿದೀನಿ. ಇದು ತುಂಬಾ ತೆಳುವಾಗ್ಬಾರ್ದು. ಯಾವುದೇ ಚಕ್ಲಿ ಹಿಟ್ಟಾದ್ರೂ ತೆಳುವಾದ್ರೆ ಅದು ಎಣ್ಣೆನ ಜಾಸ್ತಿ ಹೀರ್ಕೊಂಡ್ಬಿಡುತ್ತೆ. ಗಟ್ಟಿ ಆದ್ರೆ ಚಕ್ಲಿ ಕೂಡ ಗಟ್ಟಿ ಅನ್ಸತ್ತೆ, ಅಥವಾ ನೀಟಾಗಿ ಬರೋದಿಲ್ಲ, ಮುರಿದೋಗ್ಬಿಡುತ್ತೆ ಎಣ್ಣೆಗೆ ಹಾಕೋಷ್ಟ್ರಲ್ಲಿ. ಹಾಗಾಗಿ ಅದು ಹದವಾಗಿರ್ಬೇಕು. ಚೆನ್ನಾಗಿ ನಾದ್ಕೋಬೇಕು. ಒಂದ್ 3-4 ನಿಮಿಷನಾದ್ರೂ ಮಿಜ್ಕೊಂಡ್ ನಾದ್ಕೊಂಡ್ರೆ ಹದ ಬರುತ್ತೆ ಚಕ್ಲಿದು. ಸ್ವಲ್ಪನೂ ಕಟ್ಟಾಗಲ್ಲ, ಮುರಿದೋಗಲ್ಲ, ಚೆನ್ನಾಗ್ ಬರುತ್ತೆ. ಸೊ 4-5 ನಿಮಿಷನಾದ್ರೂ ಚಕ್ಲಿ ಹಿಟ್ಟನ್ನ ಚೆನ್ನಾಗಿ ಮಿಜ್ಕೊಳ್ಳಿ, ಅಂದ್ರೆ ನಾದ್ಕೊಳ್ಳಿ. ಇವಾಗ ಚಕ್ಲಿ ಹಿಟ್ಟನ್ನ ಕಲಸ್ಕೊಂಡಿದ್ದಾಗಿದೆ. ಒಂದ್ ಸಲಕ್ಕೆ ಚಕ್ಲಿ ಮೇಕರ್ ಒಳಗೆ ಹಿಡಿಸಬಹುದಾದಷ್ಟು ಹಿಟ್ಟನ್ನ ತಗೊಂಡು ಮತ್ತೆ ಅದನ್ನೊಂದ್ ಸ್ವಲ್ಪ ನಾದ್ಕೊಂಡು ಅದನ್ನ ಸಿಲಿಂಡ್ರಿಕಲ್ ಶೇಪ್ ಅಲ್ಲಿ ರೆಡಿ ಮಾಡಿ ಸೈಡ್ ಅಲ್ಲಿ ಇಟ್ಕೊಂತೀನಿ. ಆ ತರ ಮಾಡೋದ್ರಿಂದ ಚಕ್ಲಿ ಹಿಟ್ಟನ್ನ ಚಕ್ಲಿ ಮೇಕರ್ಗೆ ತುಂಬಿಸೋದು ಈಸಿ ಆಗತ್ತೆ. ಈಗ ಚಕ್ಲಿ ಮೇಕರ್ಗೆ ಸ್ಟಾರ್ ಅಚ್ಚು ಬರುತ್ತಲ್ಲ, ಚಕ್ಲಿ ಅಚ್ಚು, ಅದನ್ನ ಹಾಕಿ ಸ್ವಲ್ಪ ಒಳಗಡೆ ಎಲ್ಲ ಎಣ್ಣೆನ ಸವರ್ತಾ ಇದ್ದೀನಿ. ಈ ತರ ಮಾಡೋದ್ರಿಂದ ಅದಕ್ಕೆ ಹಿಟ್ಟು ಅಂಟ್ಕೊಳ್ಳೋದಿಲ್ಲ.
ಇವಾಗ ನೋಡಿ ಚಕ್ಲಿ ಮೇಕರ್ಗೆ ಹಿಟ್ಟನ್ನ ತುಂಬಿಸಿ ಅದ್ರದ್ದು ಸ್ಕ್ರೀವ್ ಇರುತ್ತಲ್ಲ ಅದನ್ನ ಹಾಕೊಂಡು ನಿಮ್ಗೆ ಚಕ್ಲಿ ತರ ಮಾಡ್ಕೊಳಕ್ ಇಷ್ಟ ಅಂದ್ರೆ ಚಕ್ಲಿ ತರಾನೇ ಮಾಡ್ಕೊಳ್ಬಹುದು. ಅಷ್ಟೆಲ್ಲ ಟೈಮ್ ಇಲ್ಲ ಅಂದ್ರೆ ಈ ಬೆಣ್ಣೆ ಮುರುಕು ಬರುತ್ತಲ್ಲ ಆ ತರಾನು ಮಾಡ್ಕೊಳ್ಬಹುದು. ಬೇಡಪ್ಪ ನಾನು ಎಣ್ಣೆಲೆ ಡೈರೆಕ್ಟ್ ಆಗಿ ಚಕ್ಲಿನ ಒತ್ಕೊಳ್ತೀನಿ ಅಂದ್ರೆ ಹಂಗೂ ಮಾಡ್ಕೋಬಹುದು. ನಾನಿಲ್ಲಿ ಚಕ್ಲಿ ತರಾನೇ ಮಾಡ್ತಾ ಇದ್ದೀನಿ. ಈಗ ನೋಡಿ ಎಲ್ಲಾನು ಅಂದ್ರೆ ಒಂದ್ ಬ್ಯಾಚ್ ಆಗುವಷ್ಟು ಚಕ್ಲಿನ ಒತ್ತಿ ಇಟ್ಟಿದ್ದೀನಿ. ಇದನ್ನ ತುಂಬಾ ಹೊತ್ತು ಬಿಡಬಾರ್ದು, ಇಲ್ಲಾಂದ್ರೆ ಅದು ಮುರಿದೋಗ್ಬಿಡುತ್ತೆ ಎಣ್ಣೆಗೆ ಹಾಕುವಷ್ಟರಲ್ಲಿ. ಫ್ರೆಶ್ ಆಗಿ ಮಾಡ್ಕೊಂಡು ಫ್ರೆಶ್ ಆಗಿನೇ ಫ್ರೈ ಮಾಡ್ಕೋಬೇಕು. ಒಂದ್ ಬ್ಯಾಚ್ ಆಗುವಷ್ಟು ಚಕ್ಲಿನ ಎಷ್ಟ್ ಹಿಡಿಸುತ್ತೋ ಅಷ್ಟನ್ನೇ ಹಾಕಿ, ಜಾಸ್ತಿ ಹಾಕಕ್ ಹೋಗ್ಬೇಡಿ, ಎಣ್ಣೆ ಹೀರ್ಕೊಂಡ್ಬಿಡತ್ತೆ. ಮುಂಚೆನೆ ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಚೆನ್ನಾಗ್ ಕಾದಿರ್ಬೇಕು. ಚಕ್ಲಿ ಹಾಕಿದ ತಕ್ಷಣ ಫುಲ್ಲು ನೊರೆ ನೊರೆ ಬರ್ತಾ ಇರತ್ತೆ. ಆ ನೊರೆ ಎಲ್ಲ ಕಡಿಮೆ ಆಗಿ ಅದೊಂದ್ ಸ್ವಲ್ಪ ಫ್ರೈ ಆಗೋವರೆಗೂ ಚಕ್ಲಿನ ಟಚ್ ಮಾಡಕ್ಕೆ ಹೋಗ್ಬೇಡಿ. ಆ ತರ ಇಮಿಡಿಯೇಟ್ ಆಗಿ ನಾವು ತಿರುಗ್ಸ್ ಹಾಕಕ್ ಹೋದ್ರೆ ಅದು ಮುರಿದೋಗ್ಬಿಡತ್ತೆ. ಆ ನೊರೆ ಎಲ್ಲ ಕಡಿಮೆ ಆದ ತಕ್ಷಣ ಈ ತರದೊಂದ್ ಕಡ್ಡಿ ಅಥವಾ ಏನಾದ್ರೂ ಸೌಟಲ್ಲಿ ತಿರುಗ್ಸ್ ಹಾಕಿ ಚೆನ್ನಾಗಿ ಎರಡೂ ಸೈಡ್ ಅಲ್ಲಿ ಗರ್ಗರಿ ಆಗೋವರೆಗೂ ಮೀಡಿಯಂ ಫ್ಲೇಮ್ ಅಲ್ಲೇನೆ ಫ್ರೈ ಮಾಡ್ಕೊಂಡ್ ತಗೊಳ್ಳಿ. ಹೈ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಬಿಟ್ರೆ ಸಾಫ್ಟ್ ಆಗ್ಬಿಡತ್ತೆ. ಇವಾಗ ನೋಡಿ ನೆಕ್ಸ್ಟ್ ಬ್ಯಾಚ್ ನ ನಾನು ಫ್ರೈ ಮಾಡ್ತಾ ಇದ್ದೀನಿ. ಈಗ ಒಂದು ಚಕ್ಲಿನ ಫಸ್ಟ್ ಅಲ್ಲಿ ಫ್ರೈ ಮಾಡಿರೋದನ್ನ ಇನ್ನು ಬಿಸಿಯಾಗಿದೆ ಅದು, ಅದನ್ನ ಮುರಿದು ತೋರಿಸ್ತಾ ಇದ್ದೀನಿ ಎಷ್ಟ್ ಪರ್ಫೆಕ್ಟ್ ಆಗಿ ಬಂದಿದೆ ಅಂತ. ತುಂಬಾ ಏನ್ ಎಣ್ಣೆ ಹಿಡ್ದಿಲ್ಲ, ಹದವಾಗಿದೆ, ತುಂಬಾ ಗರ್ಗರಿ ಆಗಿದೆ. ನೀವು ಕೂಡ ಯಾವ್ದಾದ್ರು ಸಣ್ಣ ಕಪ್ ಅಳತೆನಲ್ಲಿ ಒಂದ್ಸಲ ಇದೇ ತರ ಚಕ್ಲಿನ ಮಾಡಿ ನೋಡಿ, ಖಂಡಿತ ಇಷ್ಟ ಆಗತ್ತೆ. ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲಾರ್ಗೂ ತುಂಬಾನೇ ಇಷ್ಟ ಆಯ್ತು ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟೇಸ್ಟಿ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು.